ಕೋಮು ಗಲಭೆಗಳನ್ನು ಸೃಷ್ಟಿಸೋಕೆ ಬಿಜೆಪಿ ಪ್ಲಾನ್. ಕೋಮು ಗಲಭೆಯನ್ನು ಸೃಷ್ಟಿ ಮಾಡುವಂಥದ್ದಕ್ಕೆ ಈಗಾಗಲೇ ಪ್ರಯತ್ನ ಶುರು ಮಾಡಿದ್ದಾರೆ. ಹಿಂದೂಗಳನ್ನ ಓಲೈಸೋಕೆ ಹನುಮ ಜಯಂತಿ. ಮಸೀದಿ ಒಳಗಡೆ ನುಗ್ಗಿ ಏನು ಮಾಡಬೇಕು ಅಂತ ಇದ್ದೀರಿ? ಕಲ್ಲೊಡಿಬೇಕು ಅಂತ ಇದ್ರಿ. ಪ್ರತಾಪ್ ಸಿಂಹ ವಿರುದ್ಧ ದಾಖಲಾಯಿತು ಎಫ್ಐಆರ್. ರಾಜ್ಯದಲ್ಲಿ ಕೋಮು ಗಲಭೆಗಳನ್ನು ಸೃಷ್ಟಿಸೋಕೆ ಬಿಜೆಪಿ ಪ್ಲಾನ್ ಮಾಡಿದೆಯಾ? ಹಿಂದೂಗಳನ್ನ ಓಲೈಸೋಕೆ ಹನುಮ ಜಯಂತಿ ಮಾಡಿದ್ರ? ಸಂಸದ ಪ್ರತಾಪ್ ಸಿಂಹ ಅವರ ವಿರುದ್ಧ ಮೈಸೂರಲ್ಲಿ ಎಫ್ಐಆರ್ ದಾಖಲಾಗಿದ್ದಕ್ಕೆ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಲೋಕಸಭಾ ಚುನಾವಣೆಗೆ ಇನ್ನು ಕೇವಲ 5 ತಿಂಗಳು ಬಾಕಿ ಇದೆ. ಹೀಗಾಗಿ ಕರ್ನಾಟಕದಲ್ಲಿ ಈ ಸಲ ಮೋದಿ ಮ್ಯಾಜಿಕ್ ವರ್ಕೌಟ್ ಆಗುತ್ತೋ ಇಲ್ವೋ ಅನ್ನೋ ಭೀತಿ ರಾಜ್ಯ ಬಿಜೆಪಿ ನಾಯಕರನ್ನ ಕಟ್ಟಿದೆ. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ 28 ಸಲ ಬಂದು ಅದ್ದೂರಿ ಪ್ರಚಾರ ನಡೆಸಿದ್ರು ಬಿಜೆಪಿ ಹೀನಾತಿ ಸೋತು ಸುಣ್ಣವಾಗಿದೆ. ಹೀಗಾಗಿ ಇದೀಗ ಹೆಚ್ಚು ಎಂಪಿ ಸೀಟುಗಳನ್ನ ಗೆಲ್ಲೋದಕ್ಕೆ ಬಿಜೆಪಿ ಹೊಸ ರಣತಂತ್ರದ ಮೊರೆ ಹೋಗಿದೆಯಾ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ. ಪರಿಸ್ಥಿತಿ ಹೀಗಿರುವಾಗಲೇ ಬಿಜೆಪಿ ತನ್ನ ಅಂಗಸಂಸ್ಥೆಗಳ ಮೂಲಕ ಕೋಮು ಗಲಭೆಗಳನ್ನು ಸೃಷ್ಟಿ ಮಾಡುವ ಕೆಲಸ ಈಗಾಗಲೇ ಆರಂಭಿಸಿದೆ ಅಂತೇಳಿ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಬಿಜೆಪಿ ಅಂಗಸಂಸ್ಥೆಗಳೇನಿದ್ದಾವೆ, RSS, ಬಜರಂಗ್ ದಳ, ಶ್ರೀರಾಮ್ ಸೇನೆ, ಇಂಥವ್ರನ್ನ ಮುಂದೆ ಬಿಟ್ಟು ಕೋಮು ಗಲಭೆಯನ್ನು ಸೃಷ್ಟಿ ಮಾಡುವಂಥದ್ದಕ್ಕೆ ಈಗಾಗಲೇ ಪ್ರಯತ್ನ ಶುರು ಮಾಡಿದ್ದಾರೆ. ಕೇಳಿದ್ರಲ್ಲ ಎಂ ಲಕ್ಷ್ಮಣ್ ಅವರು ಹೇಳಿದ್ದನ್ನ. ಬಿಜೆಪಿ ತನ್ನ ಅಂಗಸಂಸ್ಥೆಗಳ ಮೂಲಕ ಕೋಮು ಗಲಭೆಗಳನ್ನು ಸೃಷ್ಟಿಸುವ ಕೆಲಸ ಈಗಾಗಲೇ ಆರಂಭಿಸಿದೆಯಂತೆ. ನಿಮ್ಗೆ ಗೊತ್ತಿರಲಿ, ಡಿಸೆಂಬರ್ 23ರಂದು ಶ್ರೀರಂಗಪಟ್ಟಣದಲ್ಲಿ ಹನುಮ ಜಯಂತಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಹೀಗಾಗಿ ದೊಡ್ಡ ಮೆರವಣಿಗೆ ಕೂಡ ನಡೆದಿತ್ತು. ಆದ್ರೆ ಆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಂತವರು ಅಲ್ಲಿನ ಸ್ಥಳೀಯರಲ್ವೇ ಅಲ್ಲ, ಬದಲಿಗೆ ಅವರೆಲ್ಲ ಕರಾವಳಿ ಭಾಗದಿಂದ ಬಂದವರು. RSS, ಬಜರಂಗ ದಳ ಮತ್ತು ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ ಕರೆಸಿ ಬೃಹತ್ ಮೆರವಣಿಗೆಯನ್ನ ಮಾಡಲಾಗಿತ್ತು ಅಂತೇಳಿ ಎಂ ಲಕ್ಷ್ಮಣ್ ಆರೋಪಿಸಿದ್ದಾರೆ. ಶ್ರೀರಂಗಪಟ್ಟಣಕ್ಕೆ ಬಂದವರು ಯಾರು? ಸುಮಾರು 3,500 ಜನ ಇದ್ದರು. 3,500 ಜನ ಇದ್ದರು. ಅವ್ರು ಯಾರು ಒಬ್ಬರು ಲೋಕಲ್ನವರಲ್ಲ. ಎಲ್ಲರನ್ನೂ ಕರಾವಳಿ ಪ್ರದೇಶದಿಂದ RSS ಕಾರ್ಯಕರ್ತರನ್ನ, ಬಜರಂಗ ದಳ ಕಾರ್ಯಕರ್ತರನ್ನ, ಶ್ರೀರಾಮ ಸೇನೆಯವ್ರನ್ನ, ನಿಮ್ಮ ಅಂಗಸಂಸ್ಥೆಯವ್ರನ್ನ ಕರ್ಕೊಂಬಂತು ನೀವು ಹನುಮ ಜಯಂತಿ ಮಾಡಬೇಕು ಅಂದರೆ ಏನು ಮಾಡಬೇಕು? ಹನುಮಂತನ ನೀವು ತೊಗೊಂಡೋಗಿ ಮೆರವಣಿಗೆ ಮೂಲಕ ತೊಗೊಂಡೋಗುವಂಥ ಕೆಲಸ ಒಂದು ವ್ಯವಸ್ಥೆ. ಅದು ಹನುಮಂತನ ಎಲ್ಲಿ ನೀವು ಮೆರವಣಿಗೆಯಲ್ಲಿ ಕರ್ಕೊಂಡು ಹೋದ್ರಿ? ನಿಮ್ಮ ಉದ್ದೇಶ ಏನಾಗಿತ್ತು? ಇನ್ನ ಹನುಮ ಜಯಂತಿಗೆ ಬಂದವರು ಸಾಕ್ಷಾತ್ ಶ್ರೀರಾಮ ಭಕ್ತ ಹನುಮನನ್ನ ಮೆರವಣಿಗೆ ಮಾಡ್ಲಿಲ್ವಂತೆ. ಹಾಗಾದ್ರೆ ಆ 3,000 ಜನರ ಅಸಲಿ ಉದ್ದೇಶ ಏನಾಗಿತ್ತು? ಪೊಲೀಸರು ಪರ್ಮಿಷನ್ ಕೊಟ್ಟಿದ್ದು ಎಲ್ಲಿಂದ ಎಲ್ಲಿಯವರೆಗೆ ಮೆರವಣಿಗೆ ಮಾಡಲು ಅಂತೇಳಿ ಪ್ರಶ್ನಿಸಿರೋ ಲಕ್ಷ್ಮಣ್, ಜಮಿಯಾ ಮಸೀದಿ ಸುತ್ತ ಯಾಕೆ ಸುತ್ತುತ್ತಿದ್ರು ಅಂತೇಳಿ ಕಿಡಿಕಾರಿದ್ದಾರೆ. ನೀವು ಮಾಡಿದ್ದೇನೋ? ಆ ಜಮಿಯಾ ಮಸೀದಿ ಎನ್ನುವಂಥದ್ದೇನು ಮಸೀದಿ ಇದೆ, ಅಲ್ಲಿ ಯಾವುದೂ ಊರಿಲ್ಲ, ಮನೆಗಳಿಲ್ಲ. ಅಲ್ಲಿ ಆ ಮಸೀದಿ ಸುತ್ತುತ್ತಾ ಇದ್ದೀರಿ, ಮೆರವಣಿಗೆ ಮಾಡ್ತಾ ಇದ್ದೀರಿ, ಒಳಗಡೆ ನುಗ್ಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಮಸೀದಿ ಒಳಗಡೆ ನುಗ್ಗಿ ಏನು ಮಾಡಬೇಕು ಅಂತ ಇದ್ದೀರಿ? ಕಲ್ಲೊಡಿಬೇಕು ಅಂತ ಇದ್ರಿ. 1,700 ಜನ ಪೊಲೀಸು ನಿಮ್ಮನ್ನು ತಡೆಯುವಂಥದ್ದಕ್ಕೆ. ಇದು ಹಿಂದೆ ಇದ್ದೇ ಇದ್ದಂಥ ಹುನ್ನಾರ ಆದರೂ ಏನು? ಇಬ್ಬರು ಹಿಂದೂಗಳನ್ನು ಇವರೇ ಹೊಡೆದ್ಬಿಟ್ಟು ಮುಸ್ಲಿಮ್ಸ್ ಹೊಡೆದ್ರು ಅಂತ ಬಿಂಬಿಸುವಂಥ ಕೆಲಸವನ್ನು ಮಾಡುವಂಥದ್ದು ಕೂಡ ಇವರ ಅಜೆಂಡಾದಲ್ಲಿದೆ. ಹೀಗೆ ಬಿಜೆಪಿ ತನ್ನ ಅಂಗಸಂಸ್ಥೆಗಳ ಮೂಲಕ ರಾಜ್ಯದಲ್ಲಿ ಕೋಮು ಗಲಭೆಗಳನ್ನು ಸೃಷ್ಟಿ ಮಾಡುವ ಕೆಲಸ ಈಗಾಗಲೇ ಆರಂಭಿಸಿದೆ ಅಂತೇಳಿರೋ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಅವರು ಅಲ್ಪಸಂಖ್ಯಾತರು ಮತ್ತು ಜನಸಾಮಾನ್ಯರು ಇಂಥ ಕೋಮು ಗಲಭೆಗಳಿಗೆ ಪ್ರಚೋದಿತರಾಗಬಾರದು ಅಂತೇಳಿ ಮನವಿ ಮಾಡಿಕೊಂಡಿದ್ದಾರೆ. ಬಹಳ ಸ್ಪಷ್ಟವಾಗಿದೆ. ಜನಸಾಮಾನ್ಯರಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ವಿನಂತಿ ಮಾಡ್ಕೊತೀವಿ, ದಯಮಾಡಿ ಯಾವ ಕಾರಣಕ್ಕೂ ಇನ್ನು 3-4 ತಿಂಗಳು, ಲಾಸ್ಟ್ ಟೈಮ್ ಅಸೆಂಬ್ಲಿ ಚುನಾವಣೆಯಲ್ಲಿ ಏನೆಲ್ಲ ಪ್ರಯತ್ನ ಮಾಡಿದ್ರು ಅದು ಡಬ್ಬಲ್ಲ ಪ್ರಯತ್ನ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನೀವು ಉದ್ರೇಗ ಆಗಲಿಲ್ಲ, ಮೈನಾರಿಟೀಸ್ಗೆ ನಾವು ಈ ರಾಜ್ಯದ ಜನತೆ ಅಭಾರಿಯಾಗಿದ್ದೀವಿ, ಆಮೇಲೆ ನಿಮಗೆ ಥ್ಯಾಂಕ್ಸ್ ಹೇಳ್ತೀವಿ ನಾವು. ಎಲ್ಲೂ ಇವರ ಪ್ರಚೋದನಕ್ಕೆ ನೀವು ಉದ್ಯೋಗ ಆಗಿ ಇನ್ನೇನೋ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ. ಅದೇ ರೀತಿ ಇವರು ದಯಮಾಡಿ ವರ್ತಿಸಿ. ಚುನಾವಣೆಗಾಗಿ ನೀವು ಯಾವ ಲೆವೆಲ್ಗೆ ಬೇಕಾದ್ರೂ ಮುಂದಿನ ದಿನಗಳಲ್ಲಿ ಹೋಗ್ತಾರೆ ಇವರು. ಹೀಗೆ ಒಂದು ಕಡೆ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಅವರು ಕೋಮು ಗಲಭೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ರೆ, ಮತ್ತೊಂದು ಕಡೆ ಮೈಸೂರು ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಕೊನೆಗೂ ಎಫ್ಐಆರ್ ದಾಖಲಾಗಿದೆ. ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯಲ್ಲಿ 1860 IPC ಸೆಕ್ಷನ್ 504, 153 ಅಡಿಯಲ್ಲಿ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಹುಣಸೂರಿನಲ್ಲಿ ನಡೆದ ಹನುಮ ಜಯಂತಿ ಕಾರ್ಯಕ್ರಮದಲ್ಲಿ ಸೋಮಾರಿ ಸಿದ್ದ ಅಂತೇಳಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಸಂಬಂಧ ಕಾಂಗ್ರೆಸ್ ಕಾರ್ಯಕರ್ತರು ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಅಲ್ಲದೆ ಸಿಎಂ
ಸಿಎಂ ಸಿದ್ದರಾಮಯ್ಯ ಜಾತಿಗಳ ನಡುವೆ ದ್ವೇಷ ಹರಡುತ್ತಿದ್ದಾರೆ ಅಂತೇಳಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ಕಾಂಗ್ರೆಸ್ ಕಾರ್ಯಕರ್ತರು ನಿನ್ನೆ ರಾತ್ರಿ ಪ್ರತಾಪ್ ಸಿಂಹ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಕೊನೆಗೆ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಳ್ಳುವುದಾಗಿ ಭರವಸೆ ನೀಡಿದ್ದರಿಂದ ಪ್ರತಿಭಟನೆಯನ್ನ ವಾಪಸ್ ಪಡೆದುಕೊಂಡಿದ್ರು. ಅದೇನೇ ಇರಲಿ, ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಕೋಮು ಗಲಭೆಗಳ ಸೃಷ್ಟಿಗೆ ಯಾರೇ ಕೈ ಹಾಕಿದ್ರು ಗುಪ್ತಚರ ಸಂಸ್ಥೆ ಅಲರ್ಟ್ ಆಗಿ ಅಂತವುಗಳಿಗೆ ಕಡಿವಾಣ ಹಾಕಬೇಕು. ಜೊತೆಗೆ ಪೊಲೀಸರು ಇಂಥ ಕೆಲಸಕ್ಕೆ ಯಾರೇ ಕೈ ಹಾಕಿದ್ರು ಅಂತವರನ್ನ ಅರೆಸ್ಟ್ ಮಾಡಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಾಗಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.